ಬಟ್ ಇದಂತೂ ತುಂಬ ಲಾಂಗ್ ಪ್ರೋಸೆಸ್. ಸೊ ಇದು ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೆ. ಸೊ ನಾನು 3:40 ಸ್ಟಾರ್ಟ್ ಮಾಡಿದೆ, ಈಗ ಆಲ್ಮೋಸ್ಟ್ 5 o'clock. ಇನ್ನು ಇಷ್ಟೇ ಕಲರಿಂಗ್ ಆದ ನಂದು, ಬಟ್ ತುಂಬ ಲೈಕ್ ಬಂತು, ಫುಲ್ ವೈಬ್ರೆಂಟ್ ಆಯಿತು. ಸೊ ನನಗೀಗ ಬೇರೆ ಎಲ್ಲ ಕೆಲಸ ಇತ್ತು. ಇವತ್ತು ಹೆಂಗೂ ಶನಿವಾರ, ರೂಮ್ ಕ್ಲೀನ್ ಮಾಡಲ್ಲ, ರೂಮ್ ಅಂತೂ ಹೆವಿ ಮೆಸ್ಸಿ ಆಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿ ಟೆಂಪಲಿಗೆ ಹೋಗ್ಬಪ್ಪ, ಬಿಕಾಸ್ ತುಂಬ ಟೈಮ್ ಆಗಿ ಟೆಂಪಲ್ಗೆ ಹೋಗಿದ್ದೆ, ಒಂಥರ ಮಂಡಿ ಹಾಳಾದಂಗಿತ್ತು ನನಗೆ. ಬನ್ನಿ ಫಸ್ಟ್ ರೂಮ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಟೆಂಪಲಿಗೆ ಹೋಗಿ ಆಮೇಲೆ ಮತ್ತೆ ನಾ ಬಂದಿದ್ದೀನಿ ಸ್ಟಾರ್ಟ್ ಮಾಡುವ. ಬಿಕಾಸ್ ನಾನು ಇತ್ತೀಚೆಗೆ ತುಂಬ ಅಂದರೆ ತುಂಬ ರೀಲ್ಸ್ ಎಡಿಕ್ಟ್ ಆಗಿದೆ. ಎಷ್ಟು ರೀಲ್ಸ್ ಕಾಣ್ತದೆ ಹೇಳಿದ್ರೆ ನನಗೆ ಫೀಲ್ ಆಯ್ತು, ನೀನು ಎಷ್ಟು ರೀಲ್ಸ್ ಕಾಣ್ತೈತೆ ನೀ ಅಂದ್ಕೊಂಡು ಮಾಡೋದು ಒಂದು ಇಲ್ಲ. ಆಯಿತಾ, ಒಂದೇ ಒಂದು ರೀಲ್ಸ್ ಮಾಡಲ್ಲ. ಇವತ್ತು ನಾನು ಆ್ಯಕ್ಚುಲಿ ಟ್ರಾನ್ಸಿಷನ್ ರೀಲೆಲ್ಲ ಮಾಡ್ತಾಯಿದ್ದೆ, ಬಟ್ ಏನೋ ಒಂಥರ ಹೆಲ್ತ್ ಅಪ್ಸೆಟ್ ಆಯ್ತಲ್ಲ, ಸೊ ನನಗೆ ಎಂಥದ್ದು ಮಾಡೋಕ್ಕಾಗ್ತಿಲ್ಲ. ಆಯಿತಾ, ಓಕೆ, ಈಗ ಬನ್ನಿ ಫಸ್ಟ್ ರೂಮ್ ಕ್ಲೀನ್ ಮಾಡುವ. ಬಟ್ಟೆ ಹೋಗೋಕಿತ್ತು, 2 ವಾರದ ಬಟ್ಟೆ ಇತ್ತು, ಅದನ್ನೆಲ್ಲ ಒಗ್ದು ಹಾಕಿ ಸ್ನಾನ ಮಾಡ್ಕೊಬಂದು ನಾವು ಟೆಂಪಲಿಗೆ ಹೋಗಿ ಬಂದು ವಾಪಸ್ ಸ್ಟಾರ್ಟ್ ಮಾಡುವ. ಅಷ್ಟೊತ್ತಿ ಬೇರೆ ಎಂಥರು ಟಾಪಿಕ್ ಹೊಳಿತಾಕ ಅಂತ ನಂಗೆ ಮಾತಾಡೋಕೆ. ಕ್ಲೀನಿಂಗ್ಗಿಂತ ಫಸ್ಟ್ ನನ್ನ ತಂಗಿ ಲಾಸ್ಟ್ ಟೈಮ್ ಬಂದಲ್ಲ ಮೈನಣ್ಣು ತಗೊಬಂದಲ್ಲ, ಅದಂಗೆ ನೆಂಪೆ ಹೋಯ್ತಿತ್ತು. ಅದು ಹಣ್ಣು ಆಯ್ತು, ಬಿಸಿಲಿಗೆ ಈ ಸೆಕಿಗೆ ಹಣ್ಣಾದ ಅನ್ಸೋದು. ಬಿಕಾಸ್ ಪಪ್ಪ ಹೇಳಿರಂಬ್ರ ಅದನ್ನು ಹಣ್ಣು ಹಾಕೋಕೊಂಡು 20 ದಿನ ಬೇಕಂದೇಳಿ ಹೇಳಿರಾಯ್ತು. ಬಟ್ ಇದು ಆಲ್ರೆಡಿ ಹಣ್ಣಾಯಿತು. ಇದನ್ನು ತಿನ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋ ಕೆಲಸ. ಈಗ ಗಂಟೆ ಎಷ್ಟಾಯಿತು, ಅರೌಂಡ್ 5:15 ಆಯಿತು. 6 ಒಳಗೆಲ್ಲ ಕೆಲಸ ಮುಗಿತು ಕತ್ತಾಕಂಬ. ಮೈನಣ್ಣು ಕೈಯೇ ತುಂಬ ಮಜಾನೇ ಬೇಡ. ಸೊ ಇದೀಗ ನನ್ನ ಮೈಂಡ್ಗೆ ಹೋಯ್ತು, ಹಲ್ಲೆಲ್ಲ ಸಿಕ್ಕಕ್ಕೆ ಬಿದ್ದಿತ್ತು. ಸಣ್ಣಕ್ಕೆ ಪತಿ ಅಂತಂದು ಹೇಳಿದ್ರೆ ನಾವು ಮೈನಣ್ಣು ತಿಂದಾದ್ಮೇಲೆ ಕರುದು ಬಾಬು ಅನ್ನೇಳಿ ಎಲ್ಲರೂ ಕರೆದಲ್ಲಿ ನನ್ನ ತಂಗಿ ಓ ಅನ್ನೇಳಿ ಹೇಳ್ರೆ ನೀನು ನಿನ್ನ ಗಂಡ ಇಲ್ಲಿ ಹೋಗಿ ಮನೆ ಮಾಡಿ ಹೇಳ್ಕೊ ತೆಗೆದು ಬಿಸಾಡುತ್ತೆ. ಎಲ್ಲಿ ಎಷ್ಟು ದೂರ ಹೋಗಿ ಬೀಳುತ್ತೋ ಅಲ್ಲವ್ರು ಮನೆ ಮಾಡ್ಕೊಂಡಿರ್ತೀರ ಅನ್ಕೊಂಡು. ಈಗ ಇದನ್ನು ಹಾಗೆ ಬಿಸಾಡ್ಕಿಲ್ಲ, ಕರುವರು ಇಲ್ಲ, ಎಲ್ಲಿ ಬಿಸಾಡೋಕೆ ಜಾಗನೂ ಇಲ್ಲ. ಡಸ್ಟ್ಬಿನ್ಗೆ ಹಾಕೋಕೆ ಇದನ್ನು. ಟೈಮ್ ಫ್ಲೈಸ್. ನಾನು ಬಟ್ಟೆ ಬಗೆದೆ 2 ವಾರ ಆಯಿತು. ನನ್ನ ಅಬ್ಬಿಗೆ ಎಲ್ಲರೂ ಗೊತ್ತಾರೆ, ನಾನು ಇದೇ ಬಟ್ಟೆ ಒಳ ಹಾಕಿ ನನ್ನ ಒಗ್ದು ಹಾಕಿದ್ರೆ ಇದು ಸಾಯಂಕಾಲ ಆಯಿತು. ಆ್ಯಕ್ಚುಲಿ ಹೇಳ್ತಾನೆ ನಮ್ಮದು ಇಷ್ಟು ಬಟ್ಟೆ ಇದೆಲ್ಲ ಒಳ್ಳೆ ಬಟ್ಟೆ ಹಾಕಿ ಹೋಯ್ತಲ್ಲ ನನಗೆ ಮೊನ್ನೆ ಬಂದಲ್ಲಿ ಹೈಕೋ ಹೋದಲ್ಲಿ. ನನಗೆ ಇಷ್ಟೆಲ್ಲ ಕೆಲಸ ಇವತ್ತು ಒಂದಿನ ಮಾಡೋಕ್ಕೆ ನನಗೆ ಸುಸ್ತಾಯ್ತೇನಪ್ಪ. ನಮ್ಮ ಪೇರೆಂಟ್ಸ್ ಎಲ್ಲ ಡೈಲಿ ಮಾಡ್ತಿರಲ್ಲ, ಜೋಳೋರಿ ಹ್ಯಾಟ್ಸ್ ಆಫ್. ನಾನೀಗ ಹೋತಿಪ್ಪು ನಾರ್ಮಲ್ ಸಿಂಪಲ್ ಟೆಂಪಲ್ಗೆ, ಇಲ್ಲೇ ಹತ್ರದಲ್ಲ ಇತ್ತಲ್ಲ, ಹಿಂಗೆ ರೋಡ್ ಸೈಡಲ್ಲೇ ಇತ್ತು, ಅಲ್ಲಿ ಹೋಯ್ತಾರೆ ಕೈ ಮುಖಬಪ್ಪ ಅಂತ ಹೇಳಿ. ಬಟ್ ಯಾಕೆ ನಮಗೆ ಕುರ್ತಿ ಹಾಕೋಕೆ ಅನಿಸ್ತಾ ಇತ್ತು, ಮತ್ತೆ ಇದನ್ನು ಹಾಕಿದ್ರೆ ತುಂಬ ಅಂದರೆ ತುಂಬ ಟೈಮ್ ಆಯಿತು. ಸೊ ಇವತ್ತು ಚೆನ್ನಾಗಿ ಕುರ್ತಿ ಹಾಕ ರೆಡಿಯಾಗಿ ಹೋಪ ನನ್ನ ಖುಷಿಗೋಸ್ಕರ. ಓಕೆ, ಫ್ರೆಶ್ ಬಾಯ್ ಪಪ್ಪ. ಸೊ ರೆಡಿ ಇದೆ. ಪರ್ಸಲ್ಲಿ ಎಷ್ಟು ದುಡ್ಡು ಹೇಳಿಕಂತೆ ನನಗೀಗ ಬಟ್ಟೆಗೆ ಹಾಕ್ಕೊಂಡು ಓ ಮೈ ಗುಡ್ನೆಸ್, ಐ ಮಿಸ್ಡ್ ಅದಿಲ್ಲ 20 ರೂಪಾಯಿ. ಪಾಪ ಲೇಟ್ ಆಗ್ತು. ಓ 1 ಸೆಕೆಂಡ್ ಪಾಪ. ಮಳೆ ಹನಿತಿ ತನಕ ಓಡೋಡ್ ಬಂದೆ ನಾನು, ಸುಸ್ತಾಯಿತ್ತು ನನಗೆ. ಫಸ್ಟ್ ಬೆಡ್ ಹಾಕೊಂಡು ರಿಲ್ಯಾಕ್ಸ್ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಂಡಲ ಆರ್ಟ್ ಸ್ಟಾರ್ಟ್ ಮಾಡುವ. ನಿನ್ನೆ ನೈಟಿಂದ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ, ಏನೂ ತಿನ್ಕಾಗ ಹೊರಗಿಂದ ಅಂದ್ಕೊಂಡು. ಬಟ್ ಎಂತ ಮಾಡೋದು, ನಿನ್ನೆ ನೈಟಿಂದ ನಾನು ಖಾಲಿ ಅನ್ನ ಮೊಸರು ಉಪ್ಪಿನಕಾಯಿ ಉಣ್ತಿದ್ದೆ. ಈಗ ಬಾಯಿ ತಡೀಲಿಲ್ಲ, ಪಿಜ್ಜಾ ಆರ್ಡ್ರ್ ಮಾಡಿದೆ. ಓ ಗಾಡ್, ಬೇಗ ನಂಗೆ ಈಗ ರಿಗ್ರೆಟ್ ಫೀಲ್ ಆಗ್ತೈತೆ. ಒಂದು 2 ದಿನ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಬಟ್ ಐ ಡೋಂಟ್ ನೋ ವೈ ನಂಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಫುಡ್ ವಿಚಾರದಲ್ಲಿ. ಸೊ ಎಸ್, ಅದು ಬಪ್ಪಕ್ಕಿಂತ ಮುಂಚೆ ಒಂದು ಅರ್ಧ ಭಾಗ ಆದರೂ ಫಿನಿಶ್ ಮಾಡಬೇಕು. ಸೊ ಯಾವ ಕಲರ್, ಲೆಟ್ಸ್ ಡು ದಿಸ್.
ನನ್ನ ಪಿಜ್ಜಾ ಇಲ್ಲಿತ್ತು. ಇವತ್ತು ಶನಿವಾರ ಹಂಗಾಗಿ ನಾನ್ ವೆಜ್ ಇಲ್ಲ, ಜಸ್ಟ್ ವೆಜ್. ಚೂರಿ ಸಿಗ್ತಾ ಇಲ್ಲ, ಹಿಂಗೆ ಕಟ್ ಮಾಡ್ಬೇಕು. ಅದ್ರ ಜೊತೆ ನಚೋಸ್ ಮತ್ತು 0 ಶುಗರ್ ಕೋಕ್. ಸುಸ್ತಾಯ್ತು ನನಗೆ. ಲಾಸ್ಟ್ ಇತ್ತು, ಬಟ್ ಅದಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತಗೊಂಡು ನೆನ್ಪೋಯ್ತು. ಆಯ್ತು, ಇನ್ನೊಂದು ಸರ್ಕಲ್ ಹಾಕೋಕ್ಕಿತ್ತು, ಅದೊಂದು ಸರ್ಕಲ್ ಹಾಕಿ ಆದಮೇಲೆ ಎಂಡ್ ಆಯಿತು. ಸೊ ಎಸ್, ಇದೊಂದು ಹೇಳೋಕೆ ಮತ್ತೆ ವೀಡಿಯೋ ಆನ್ ಮಾಡಿದೆ. ಇವತ್ತೇ ವೀಡಿಯೋ ಎಡಿಟ್ ಮಾಡೋದಕ್ಕಂತಿದೆ, ಬಿಕಾಸ್ ನನ್ನ ಫೋನಲ್ಲಿ ಆಲ್ರೆಡಿ ಸ್ಟೋರೇಜ್ ಇಲ್ಲ. ಇದನ್ನು ದೂರ ಇಟ್ಕೊಂಡಿದ್ದೆ. ಫೈನಲಿ ಕಂಪ್ಲೀಟೆಡ್. ಸೊ ಹೆಂಗೈತೆ ಅಲ್ಲಿ ಕಾಣ್ಕ. ರೆಡಿ, 1 2 and 3. ಲೈಕ್ ಐತಾ ಕಲರ್ ಎಲ್ಲ ಹೆಂಗಾಯಿತು, ನನಗಂತೂ ಸಕ್ಕತ್ ಇಷ್ಟ ಆಯ್ತು. ಬಿಕಾಸ್ ನಾನು ಇದು ಫಸ್ಟ್ ಸ್ಟಾರ್ಟ್ ಫುಲ್ ಕಲರ್ಫುಲ್ಲಾಗಿ ಮಾಡಿದೆ. ನೀವು ಸಿಂಗಲ್ ಕಲರಲ್ಲೂ ಮಾಡ್ತಾ ಹೋರೆ ಸ್ವಲ್ಪ ಟೈಮ್ ಕಡಿಮೆ ತಗೊಂಡ್ರಿ, ಬಟ್ ನಾನು ಹಾಗಲ್ಲ, ನನಗೆ ವೈಬ್ರೆಂಟಾಗಿ ಕಲರ್ಫುಲ್ ಆಗಿರ್ತಾನೆ ಹೇಳಿ ಪ್ರತಿಯೊಂದಕ್ಕೂ ನಾನು ಬೇರೆ ಬೇರೆ ಕಲರ್ ಹಾಕ್ತಾ ಹೋದೆ. ಹಾಗಾಗಿ ನನ್ನ ಟೈಮ್ ತುಂಬ ತಗೊಂಡು. ಟೈಮ್ ಈಗ ಬಂದುಬಿಟ್ಟು 11:35. ಸೊ ನಾಟ್ ಬ್ಯಾಡ್, ನನಗಂತೂ ಹೆವಿ ಖುಷಿ ಆಯಿತು. ಇದಾಯಿತು ಫಸ್ಟು ಒಂದು ಕಲರಿಂಗ್. ನೆಕ್ಸ್ಟ್ ಕಾಂಪ್ಲೆಕ್ಸ್. ಸೊ ನೋಡುವ, ಇದು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡ್ರೆ ಫೋಟೋ ನಾನು ಬೇಕಾದರೆ ತಮ್ಮನೇಲೆಲ್ಲ ಹಾಕಿರ್ತೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ನನಗೆ ಅನ್ಕೊಂಡ್ರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ಕಾಣ್ತಾ ಇದ್ರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೆಂಗಾಯ್ತು ಅನ್ಕೊಂಡು. ಮುಂದಿನ ವಿಡಿಯೋ ಬಪ್ಪು ತನಕ ಸಿಗುವ. ಬಾಯ್.